ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಜೈಲಿಂದ ಆಚೆ ಬರಬೇಕಾದ್ರೆ ಒಂದೇ ಆಪಲನ್ನ ಇಬ್ರೂ ಕಚ್ಕೊಂಡು ಆಚೆ ಬಂದಂತಹ ವಿನಯ್ ಗೌಡ ಮತ್ತು ರಜತ್ ಗೆಳತನದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಈ ವಿಚಾರಕ್ಕೆ ವಿನಯ್ ಗೌಡ ತೆರೆ ಎಳೆದಿದ್ದಾರೆ. ರಜತ್ ಜೊತೆ ನನ್ನ ಫ್ರೆಂಡ್ಶಿಪ್ ಕಟ್ ಆಗಿಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳೋಷ್ಟು ಚಿಕ್ಕವನ್ ನಾನಲ್ಲ. ಅವನು ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. 2-3 ದಿನ ಇರಿಸ್ಮುರುಸ್ ಇರುತ್ತೆ, ಹಾಗ್ಬಿಟ್ರೆ ಅದಾಗೆ ಸರಿ ಹೋಗುತ್ತೆ ಅಂತ ಅಂದಿದ್ದಾರೆ. ಅವನಿಗಿಂತ ನನ್ನ ವಯಸ್ಸಲ್ಲಿ ದೊಡ್ಡವನು, ಅವನು ಬ್ಲೇಮ್ ಮಾಡ್ದ ಅಂತ ನಾನು ಮಾಡಲ್ಲ ಅಂತ ಪರೋಕ್ಷವಾಗಿ ಇಲ್ಲೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ಸರಿ ಇದೆ ಅನ್ನೋ ನಿಟ್ಟಿನಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ರೀಲ್ಸ್ ಮಾಡೋಣ ಅಂದ್ವಿ, ಮಾಡೋಣ ಮಚ್ಚ ಅಂದ. ಲಂಚ್ ಬ್ರೇಕಲ್ಲಿ ರೀಲ್ಸ್ ಮಾಡಿದ್ವಿ, ಓದ್ವಿ, ಇಷ್ಟೇ. ಅಪ್ಲೋಡ್ ಮಾಡಿದ್ವಿ. ವಿನಿನೂ ಅಪ್ಲೋಡ್ ಮಾಡಿದ್ದ, ನಾನು ಅಪ್ಲೋಡ್ ಮಾಡಿದ್ದೆ. ಆಮೇಲೆ ವಿನಿಗೆ ಸ್ಟೇಷನಿಂದ ಒಂದು ಫೋನ್ ಬರುತ್ತೆ. ಆಮೇಲೆ ಅವನು ಅಲ್ಲಿ ಹೋಗ್ಬಿಟ್ಟು ಜಸ್ಟಿಫಿಕೇಷನ್ ಕೊಟ್ಟು ಬಂದಿರ್ತಾನೆ. ಆಮೇಲೆ ನಾನು ಹೋಗಬೇಕಾಗತ್ತೆ ಸ್ಟೇಷನ್ಗೆ, ಬಟ್ ನಾನು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೆ, ಫಂಕ್ಷನ್ನು ಅದು ಇದು ಅಂತ. ಸೊ ಟೈಮ್ ಆಗಿರಲಿಲ್ಲ. ಅದು ಹೋಗದಿರೋ ಕಾರಣ ಏನಾಗೋಯಿತು, FIR ಆಗೋಯಿತು. ನಾನು ಹೇಳಿದ್ದು ನಾನು ಲಂಚ್ಗೆ ಹೋಗ್ತಿದ್ದೆ, ಅವ್ನು ಕರೆದ. ನನ್ನ ಪಾಡಿಗೆ ನಾನು ಲಂಚ್ಗೆ ಹೋಗಿದ್ರೆ ಆ ರೀಲ್ಸ್ ಆಗ್ತಿರಲಿಲ್ಲ. ಅದು ನನ್ನ ತಪ್ಪು ಅಂದೆ, ಅವ್ನು ತಪ್ಪು ಅನ್ನಲಿಲ್ಲ. ನಾನು ಅವ್ನು ಕರೆದಿದ್ದು ಅವ್ನು ತಪ್ಪು ಅಂತ ನಾನು ಎಲ್ಲೂ ಹೇಳಲಿಲ್ಲ. ನಾನು ಹೋಗೋವನು ಅವ್ನು ಕರೆದ ಅಂತಂದ್ಬಿಟ್ಟು ನಾನು ಅಲ್ಲಿ ಹೋಗಿ ನಾನು ರೀಲ್ಸ್ ಮಾಡಿದೆ, ಅದು ಒಂದೇ ನನ್ನ ತಪ್ಪಾಗಿದ್ದು ಅಂತ ನಾನು ನನ್ನ ಮೇಲೆ ಹೇಳ್ಕೊಂಡಿರೋದು. ಅವ್ನು ಬಲವಂತವಾಗಿ ನನ್ನ ಕೈ ಇಟ್ಕೊಂಡು ಎಳ್ಕೊಂಡು ಹೋಗಿ ನನ್ನ ಕೈನಲ್ಲಿ ಆ ಪ್ರಾಪರ್ಟಿ ಕೊಟ್ಬಿಟ್ಟು ರೀಲ್ಸ್ ಮಾಡ್ದ ಅಂತ ನಾನು ಎಲ್ಲೂ ಹೇಳಲಿಲ್ಲ. ನಾನು ಹೋಗಿದ್ದಕ್ಕೇ ಅದು ರೀಲ್ ಆಗಿದ್ದು. ಸೊ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಶುಡ್ ಬಿ ಅಂಡರ್ಸ್ಟುಡ್. ನಾನೇ ಹೋಗಿದ್ದೆ, ನಾನೇ ಮಾಡಿದೆ ರೀಲ್ಸು ಅಂತಂದ್ಬಿಟ್ಟು. ಅದನ್ನು ಬಿಟ್ಬಿಟ್ಟು ಒಂದೊಂದು ಸಣ್ಣ ಸಣ್ಣ ಪದನ ಹಿಡಿದು ಅದನ್ನು ಎಳೆದು ದೊಡ್ಡದು ಮಾಡಿ, ಇಟ್ಸ್ ಆಲ್ ನಾನ್ ಸೆನ್ಸ್. ವಿನಯ್ ಮಾತಾಡ್ತಾನೆ ಇದ್ದ ಮೊನ್ನೆವರೆಗೂ. ಮೊನ್ನೆ ಅಂದರೆ ಆಯಿತು, ಒಂದು ವಾರ ಆಯಿತು ಅನಿಸುತ್ತೆ, ಅವಾಗವರೆಗೂ. ಅದೇನೋ ಗೊತ್ತಿಲ್ಲಪ್ಪ. ಬೆಳಗ್ಗೆ ಅವನು ಯಾವುದೋ ಒಂದು ಪೋಸ್ಟ್ ಹಾಕಿದ್ದ. ಆ ಪೋಸ್ಟ್ ಹಾಕಿದ್ರಲ್ಲಿ ರಜತ್ ಫ್ರೆಂಡ್ಶಿಪ್ ಬಿಡು ಅನ್ನೋದನ್ನೆಲ್ಲ ಲೈಕ್ ಮಾಡೋನು. ನೈಟ್ ನನಗೆ ಫೋನ್ ಮಾಡಿ ಆರಾಮಾಗೆ ಮಾತಾಡೋನು. ನನಗೆ ಆ ವಿಷಯ ಗೊತ್ತಿರಲಿಲ್ಲ. ನನಗೆ ಆ ವಿಷಯ ಗೊತ್ತಾದ ಮೇಲೆ ನಾನು ಮೆಸೇಜ್ ಮಾಡಿದೆ ವಿನಿಗೆ, ದಿಸ್ ಇಸ್ ನಾಟ್ ರೈಟ್. ಯಾಕಂದರೆ ನಮ್ಮದು ಒಂದು 11 ವರ್ಷ ಫ್ರೆಂಡ್ಶಿಪ್ ನಾವು ಮಾಡಿದ್ದಾಗ ಹಲವಾರು ಕಡೆ ನೀನು ನನಗೆ ನಿಂತಿರ್ತೀಯ, ನಾನು ನಿಂತಿರ್ತೀವಿ. ಯಾರೋ ಒಬ್ಬರು ಆ ಥರ ಮಾಡ್ತಿದ್ದಾಗ ಅದನ್ನ ಎನ್ಕರೇಜ್ ಮಾಡಬಾರ್ದು. ನೀನು ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡ. ತಪ್ಪು ನಾನು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ, ಬೇಕಾದ್ರೆ ತೊಂದರೆ ಇಲ್ಲ. ಬಟ್ ಆದರೆ ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡ ಅನ್ನೋ ಥರನೇ ಹೇಳಿದೆ. ಅದಾದಮೇಲೆ ವಿ ನಾಟ್ ಇನ್ ಟಚ್, ಮಾತಾಡಿಲ್ಲ. ಬಟ್ ಅದೇ ಅವತ್ತಿನವರೆಗೂ ಮಾತಾಡ್ತಾನೆ ಇದ್ದ, ಆರಾಮಾಗಿ ಮಾತಾಡೋನು. ನೈಟಾದರೆ ಫೋನ್ ಮಾಡೋನು, ಏನಾದರೂ ವಿಷಯ ಆದರೆ ಹೇಳೋನು. ಆಮೇಲೆ ಒಂದು ವಿಷಯಕ್ಕೆ ಸ್ಟೇಷನಿಂದ ಫೋನ್ ಮಾಡಿದ್ದಾಗ್ಲೂ ನಾವೇ ಫೋನ್ ಮಾಡಿಬಿಟ್ಟು ಈ ಥರ ಕೋಪ ಮಾಡ್ಕೊಂಬೇಡ, ಸ್ವಲ್ಪ ಕಾಮಾಗಿ ಡೀಲ್ ಮಾಡು, ಕಾಮಾಗಿರು, ಎಲ್ಲ ಚೆನ್ನಾಗೇ ಇತ್ತು. ಬಟ್ ಯಾವಾಗ ನಾನು ಆ ಥರ ಹೇಳಿದ್ನೋ ಹಿ ಸ್ಟಾಪ್ ಟಾಕ್. ಸಿ ಫ್ರೆಂಡ್ಶಿಪ್ಪು ಕಟ್ಟಾಗೋದು ಇರೋದು ಮೇಡಮ್ ಏನಂದರೆ ಫ್ರೆಂಡ್ಶಿಪ್, ಸಿ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫ್ರಮ್ ಲಾಂಗ್ ಟೈಮ್, ಒಂದು 10-12 ವರ್ಷದಿಂದ ಫ್ರೆಂಡ್ಸು. ಆ್ಯಂಡ್ ಈ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳೋದು ಅಥವಾ ಇನ್ನೊಂದು ಮಾಡ್ಕೊಳೋದು, ದಟ್ ಇಸ್ ನಾಟ್ ಮೀ. ಸಿ ನಾನು ಮಾತಾಡಿರೋದು ಏನಾದರೂ ಅವ್ನಿಗೆ ಬೇಜಾರಾಗಿರ್ಬೋದು, ಬಟ್ ದಟ್ ಈಸ್ ವಾಟ್ ಐ ಆ್ಯಮ್. ನನಗೆ ಏನು ಅನ್ಸತ್ತೋ ನಾನು ಹೇಳ್ತೀನೋ ಅದೆಲ್ಲ ಡೈರೆಕ್ಟಾಗಿ ಹೇಳೋದು ನಾನು. ಸೊ ಅವನಿಗೂ ಗೊತ್ತು. ಸಿ ಈ ಫ್ರೆಂಡ್ಶಿಪ್ಪು, ಈ ಗಂಡ ಹೆಂಡ್ತಿ ಇದೆಲ್ಲ ರಿಲೇಷನ್ಶಿಪ್ ಹೇಗೆ ಅಂದರೆ ಒಂದು ಸ್ವಲ್ಪ ದಿನ ಇರಿಸ್ಮುರ್ಸಿರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಅವನ ಹತ್ರ ನನ್ನ ನಂಬರ್ ಇದೆ. ಇನ್ನೇನು ಚಿಕ್ಕ ಹುಡುಗ ಅಲ್ಲ, ನಿನ್ನೆ UKG ಮಾಡಿಬಿಟ್ಟು ಸಡನ್ನಾಗಿ ರೀಲ್ಸ್ ಮಾಡೋಕ್ಕೆ ಬಂದಿಲ್ಲ ನನ್ನ ಜೊತೆ. ಸೊ ಈಸ್ ಆಲ್ಸೋ ವೆರಿ ಮೆಚ್ಯೂರ್ಡ್, ನನಗಿಂತ ತುಂಬ ದೊಡ್ಡವನು ವಿನಿ. ಸೊ ನಾನು ಅವ್ನಿಗೆ ಹೆದರಿಸಿ ಬೆದರಿಸಿ ಏನು ರೀಲ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಟ್ ವಾಸ್ ಅ ಮ್ಯೂಚುವಲ್ ಕಂಟೆಂಟ್, ಮಾಡಿದ್ವಿ, ಮುಗೀತು. ಬಟ್ ಇದಿಷ್ಟು ದೊಡ್ಡದಾದಮೇಲೆ ನಾನೇ ಮಾಡಿಸಿದ್ದು ಅನ್ನೋ ಥರ ಆಚೆ ಬರ್ತಾ ಇದೆಯಲ್ಲ, ಇಟ್ ವಾಸ್ ನಾಟ್. ಈ ಫ್ರೆಂಡ್ಶಿಪ್ನಲ್ಲಿ ಜಗಳ ಇಲ್ಲ ಅಂತಂದರೆ ಫ್ರೆಂಡ್ಶಿಪ್ ಆಗೋದಿಲ್ಲ ಮೇಡಮ್. ಎಲ್ಲ ಚೆನ್ನಾಗಿದೆ ಅಂದರೆ ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಏನಾದರೂ ಒಂದು ಗಿವ್ ಆ್ಯಂಡ್ ಟೇಕ್ ಇರುತ್ತೆ ಎಲ್ಲರಲ್ಲಿ. ಜಗಳ ಇದೆ, ಪೊಸೆಸಿವ್ನೆಸ್ ಇದೆ ಅಂತಂದಮೇಲೆ ಅದು ಫ್ರೆಂಡ್ಶಿಪ್ಪೇನೆ. ಇವಾಗ ಸ್ವಲ್ಪ ಇರಿಸ್ಮುರ್ಸಿದೆ, ಫೋನ್ ಮಾಡಿದ್ರೆ ನನಗೆ ನಾನು ಮಾತಾಡ್ತೀನಿ, ಅಥವಾ ನನಗೆ ಫೋನ್ ಮಾಡಬೇಕು ಅಂದಾಗ ನಾನು ಫೋನ್ ಮಾಡಿಬಿಟ್ಟು ಅವನ ಹತ್ರ ಮಾತಾಡ್ತೀನಿ. ದೇರ್ ಇಸ್ ನಥಿಂಗ್ ಲೈಕ್ ಬ್ರೇಕಪ್ ಆಗೋಯ್ತು, ನನ್ನ ಗರ್ಲ್ ಫ್ರೆಂಡ್ ಅಲ್ಲ ಅವನು ಬ್ರೇಕಪ್ ಮಾಡ್ಕೊಳೋದಕ್ಕೆ. ಈಸ್ ಮೈ ಫ್ರೆಂಡ್ ಆ್ಯಂಡ್ ನನಗಿಂತ ಚಿಕ್ಕವನು, 10 ವರ್ಷ ಚಿಕ್ಕವನು ಅವನು. ಆ್ಯಂಡ್ ಅವನಿಗಿಂತ ಒಂಚೂರು ತಿಳುವಳಿಕೆ ಜಾಸ್ತಿ ಇದೆ ನನಗೆ ಅಂತ ಅಂದ್ಕೊಂಡಿದ್ದೀನಿ, ವಯಸ್ಸಿನಲ್ಲಿ ನಾನು ದೊಡ್ಡವನಾಗಿರೋದ್ರಿಂದ. ಸೊ ದೇರ್ ಇಸ್ ನಥಿಂಗ್ ಟು ಬ್ರೇಕಪ್ ಮಾಡ್ಕೊಳೋದು ಅಥವಾ ಅವನೇನೋ ಅಂದ್ಬಿಟ್ಟ ಅಂತ ನಾನು ಅವ್ನು ರೀಲ್ ಮಾಡ್ದ ಅಂತ ಅಂದ್ಬಿಟ್ಟು ನಾನು ಅವನ ಜೊತೆ ಮಾತಾಡ್ದಿರ ಇರೋದು. ಐ ಆಮ್ ನಾಟ್ ಸಚ್ ಅ ಸ್ಮಾಲ್ ಗಾಯ್. ಆ ಸ್ಮಾಲ್ ಥಿಂಕಿಂಗ್ ಇಲ್ಲ ನನಗೆ. ಬ್ಯುಸಿ ಇದ್ದೀನಿ, ಮಾತಾಡ್ತೀನಿ. ಅವನೇ ಫೋನ್ ಮಾಡ್ಬೋದು, ಇಲ್ಲ ನಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ.